ಮುಖದಲ್ಲಿ ನ್ಯಾಚುರಲ್ ಗ್ಲೋ ಬೇಕು ಅಂತ ದುಬಾರಿ ಸ್ಕಿನ್ ಪ್ರಾಡಕ್ಟ್ಸ್ ಮಾತ್ರ ಹುಡುಕುತ್ತಿದ್ದೀರಾ? ಆದರೆ ನಿಮ್ಮ ದಿನನಿತ್ಯದ ಕೆಲವು ಸರಳ ಅಭ್ಯಾಸಗಳೇ ನಿಮ್ಮ ಸ್ಕಿನ್ ಹೆಲ್ತ್ಗೆ ದೊಡ್ಡ ವ್ಯತ್ಯಾಸ ಮಾಡಬಹುದು. ನೀರು ಕುಡಿಯುವುದು, ಉತ್ತಮ ಆಹಾರ, ಸಾಕಷ್ಟು ನಿದ್ರೆ, ಸನ್ಸ್ಕ್ರೀನ್ ಮತ್ತು ಸರಿಯಾದ ಸ್ಕಿನ್ ಕೇರ್ ರುಟೀನ್ ಇವುಗಳನ್ನು ಪ್ರತಿದಿನ ಪಾಲಿಸಿದರೆ ನಿಮ್ಮ ಚರ್ಮವನ್ನು ಆರೋಗ್ಯಕರವಾಗಿಟ್ಟುಕೊಳ್ಳಲು ಸಹಾಯವಾಗಬಹುದು. ಇಂದಿನ ವಿಡಿಯೋದಲ್ಲಿ ಮುಖದ ಗ್ಲೋಗಾಗಿ ಪ್ರತಿದಿನ ಮಾಡಬಹುದಾದ 5 ಸರಳ ಅಭ್ಯಾಸಗಳ ಬಗ್ಗೆ ನೋಡೋಣ. 1. ಸಾಕಷ್ಟು ನೀರು ಕುಡಿಯಿರಿ. ನಮ್ಮ ದೇಹಕ್ಕೆ ಹೈಡ್ರೇಷನ್ ತುಂಬ ಮುಖ್ಯ. ದಿನವಿಡೀ ಸಾಕಷ್ಟು ನೀರು ಕುಡಿಯುವ ಅಭ್ಯಾಸ ದೇಹದ ಸಾಮಾನ್ಯ ಕಾರ್ಯಗಳಿಗೆ ಸಹಾಯ ಮಾಡುತ್ತದೆ. ನೀರು ಕುಡಿದ ತಕ್ಷಣ ಮುಖದಲ್ಲಿ ಮ್ಯಾಜಿಕ್ ಗ್ಲೋ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳುವುದು ಆರೋಗ್ಯಕರ ಲೈಫ್ ಸ್ಟೈಲ್ನ ಒಂದು ಮುಖ್ಯ ಭಾಗ. ಹಾಗಾಗಿ ಬಾಯಾರಿಕೆ ಬಂದಾಗ ಮಾತ್ರವಲ್ಲದೆ ದಿನವಿಡೀ ನಿಯಮಿತವಾಗಿ ನೀರು ಕುಡಿಯುವ ಅಭ್ಯಾಸ ಬೆಳೆಸಿಕೊಳ್ಳಿ. ಒಂದು ಸಣ್ಣ ಬಾಟಲಿ ನಿಮ್ಮ ಜೊತೆ ಇಟ್ಟುಕೊಳ್ಳುವುದು ಕೂಡ ಸಹಾಯ ಮಾಡಬಹುದು. 2. ಆಹಾರದ ಬಗ್ಗೆ ಗಮನ ಕೊಡಿ. ನಮ್ಮ ಸ್ಕಿನ್ ಹೆಲ್ತ್ಗೂ ನಮ್ಮ ಆಹಾರದ ಗುಣಮಟ್ಟಕ್ಕೂ ಸಂಬಂಧವಿದೆ. ಹಣ್ಣುಗಳು, ತರಕಾರಿಗಳು, ಬೇಳೆಕಾಳುಗಳು, ನಟ್ಸ್ ಮತ್ತು ಪ್ರೋಟೀನ್ ಇರುವ ಆಹಾರಗಳನ್ನು ಸಮತೋಲನದಲ್ಲಿ ಸೇವಿಸಿ. ವಿಶೇಷವಾಗಿ ವಿವಿಧ ಬಣ್ಣದ ಹಣ್ಣು ಮತ್ತು ತರಕಾರಿಗಳನ್ನು ನಿಮ್ಮ ಊಟದಲ್ಲಿ ಸೇರಿಸಿ. ಅತಿಯಾಗಿ ಪ್ರೊಸೆಸ್ಡ್ ಫುಡ್ ಮತ್ತು ಶುಗರ್ ಡ್ರಿಂಕ್ಸ್ ಸೇವಿಸುವ ಅಭ್ಯಾಸವಿದ್ದರೆ ಅದನ್ನು ನಿಧಾನವಾಗಿ ಕಡಿಮೆ ಮಾಡಲು ಪ್ರಯತ್ನಿಸಿ. ಬ್ಯೂಟಿ ಹೊರಗಿನಿಂದ ಮಾತ್ರ ಬರುವುದಲ್ಲ, ಆರೋಗ್ಯಕರ ಲೈಫ್ ಸ್ಟೈಲ್ ಕೂಡ ಮುಖ್ಯ. 3. ಸಾಕಷ್ಟು ನಿದ್ರೆ. ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ಬೇಗ ಎದ್ದು ದಿನವಿಡೀ ಟಯರ್ಡ್ ಆಗಿರುವ ಅಭ್ಯಾಸ ನಿಮ್ಮ ಓವರಾಲ್ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಪ್ರತಿದಿನ ಸಾಕಷ್ಟು ಮತ್ತು ಉತ್ತಮ ಗುಣಮಟ್ಟದ ನಿದ್ರೆ ಪಡೆಯಲು ಪ್ರಯತ್ನಿಸಿ. ಮಲಗುವ ಮೊದಲು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡುವುದು, ಪ್ರತಿದಿನ ಒಂದೇ ಸಮಯಕ್ಕೆ ಮಲಗುವ ಅಭ್ಯಾಸ ಮಾಡುವುದು ಸಹಾಯಕವಾಗಬಹುದು. ಒಳ್ಳೆಯ ಸ್ಲೀಪ್ ರುಟೀನ್ ನಿಮ್ಮ ಬ್ಯೂಟಿ ರುಟೀನ್ನ ಒಂದು ಭಾಗವಾಗುತ್ತೆ. 4. ಸನ್ಸ್ಕ್ರೀನ್ ಮರೆಯಬೇಡಿ. ಹೊರಗೆ ಹೋಗುವಾಗ ನಿಮ್ಮ ಸ್ಕಿನ್ ಟೈಪ್ಗೆ ಸೂಕ್ತವಾದ ಸನ್ಸ್ಕ್ರೀನ್ ಬಳಸುವ ಅಭ್ಯಾಸ ಮಾಡಿಕೊಳ್ಳಿ. ಸೂರ್ಯನ UV ರೇಸ್ ಚರ್ಮದ ಮೇಲೆ ಹಾನಿಕಾರಕ ಪರಿಣಾಮ ಬೀರುತ್ತವೆ. ಹಾಗಾಗಿ ಸ್ಕಿನ್ ಕೇರ್ ಅಂದರೆ ಕೇವಲ ಫೇಸ್ ವಾಶ್ ಅಥವಾ ಕ್ರೀಮ್ ಮಾತ್ರವಲ್ಲ, ಸನ್ ಪ್ರೊಟೆಕ್ಷನ್ ಕೂಡ ಸ್ಕಿನ್ ಕೇರ್ನ ಮುಖ್ಯ ಭಾಗ. 5. ಸಿಂಪಲ್ ಸ್ಕಿನ್ ಕೇರ್ ರುಟೀನ್. ಮುಖವನ್ನು ಸ್ವಚ್ಛವಾಗಿಡಿ. ನಿಮ್ಮ ಸ್ಕಿನ್ ಟೈಪ್ಗೆ ಹೊಂದುವ ಜೆಂಟಲ್ ಕ್ಲೆನ್ಸರ್ ಮತ್ತು ಮಾಯಿಶ್ಚರೈಸರ್ ಬಳಸಬಹುದು. ಹೊಸ ಪ್ರಾಡಕ್ಟನ್ನು ನೇರವಾಗಿ ಪ್ರತಿದಿನ ಬಳಸುವ ಮೊದಲು ಪ್ಯಾಚ್ ಟೆಸ್ಟ್ ಮಾಡುವುದು ಉತ್ತಮ. ಒಂದೇ ಸಮಯದಲ್ಲಿ ಹಲವಾರು ಪ್ರಾಡಕ್ಟ್ಸ್ ಬಳಸುವುದಕ್ಕಿಂತ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವ ಸಿಂಪಲ್ ರುಟೀನ್ ಇಟ್ಟುಕೊಳ್ಳುವುದು ಉತ್ತಮ. ಸ್ಕಿನ್ಗೆ ಸಮಸ್ಯೆ ಇದ್ದರೆ ಹೋಮ್ ರೆಮಿಡೀಸ್ ಉಪಯೋಗಿಸುತ್ತಾ ಇರದೆ ಡರ್ಮಟಾಲಜಿಸ್ಟ್ ಸಲಹೆ ಪಡೆಯುವುದು ಸುರಕ್ಷಿತ. ಸ್ನೇಹಿತರೆ, ಮುಖದ ಗ್ಲೋಗಾಗಿ ಒಂದು ಮ್ಯಾಜಿಕ್ ಟ್ರಿಕ್ ಹುಡುಕುವುದಕ್ಕಿಂತ ಪ್ರತಿದಿನ ಮಾಡುವ ಸಣ್ಣ ಅಭ್ಯಾಸಗಳ ಮೇಲೆ ಗಮನ ಕೊಡಿ. ಒಂದು ದಿನದಲ್ಲಿ ಬದಲಾವಣೆ ಕಾಣಬೇಕು ಎಂದು ನಿರೀಕ್ಷಿಸಬೇಡಿ. ನೀರು, ಪೌಷ್ಟಿಕ ಆಹಾರ, ಉತ್ತಮ ನಿದ್ರೆ, ಸನ್ಸ್ಕ್ರೀನ್ ಮತ್ತು ಸಿಂಪಲ್ ಸ್ಕಿನ್ ಕೇರ್ ಈ ಅಭ್ಯಾಸಗಳನ್ನು ನಿಯಮಿತವಾಗಿ ಪಾಲಿಸಿ. ನಿಮ್ಮ ಗುರಿ ಕೇವಲ ಫೇರ್ ಸ್ಕಿನ್ ಅಲ್ಲ, ಆರೋಗ್ಯಕರ ಮತ್ತು ಚೆನ್ನಾಗಿ ಕಾಳಜಿ ವಹಿಸಿದ ಸ್ಕಿನ್ ಆಗಿರಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ. ಇಂತಹ ಹೆಲ್ತ್ ಮತ್ತು ಬ್ಯೂಟಿ ಟಿಪ್ಸ್ಗಾಗಿ ಹೆಲ್ತಿ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಆರೋಗ್ಯಕರವಾಗಿರಿ. ನೀವು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ. ಧನ್ಯವಾದಗಳು.